ಇದರ ಜೊತೆಗೇನೆ ರಾಜ್ಯದ ಜಾತಿ ಗಣತಿಯನ್ನ ವಿರೋಧಿಸ್ತಾ ಇದ್ದಂತ ಬಿಜೆಪಿ ನಾಯಕರುಗಳು ಕೇಂದ್ರ ಸರ್ಕಾರದ ನಿರ್ಧಾರದ ಬಗ್ಗೆ ಏನ್ ಹೇಳ್ತಾರೆ ಸ್ವಾಗತ ಮಾಡ್ತೀವಿ. ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೊಟ್ಟಿರುವಂತ ಹೇಳಿಕೆ ಇದು. ಕೇಂದ್ರ ವೈಜ್ಞಾನಿಕ ಹಾಗೆ ಸ್ಪಷ್ಟವಾಗಿ ಸಮೀಕ್ಷೆಯನ್ನ ಮಾಡುತ್ತೆ. ಇವರೇ ಈಗ ಆಲ್ರೆಡಿ ಭವಿಷ್ಯ ಹೇಳಕ್ ಶುರು ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿರುತ್ತೆ, ಬಹಳ ಕ್ಲಿಯರ್ ಆಗಿರುತ್ತೆ. ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ಜಾತಿ ಗಣತಿಯನ್ನ ಮಾಡಿತ್ತು. ಕರ್ನಾಟಕದಲ್ಲಿ ಜಾತಿ ಗಣತಿ ಬಹಳ ಗೊಂದಲದಿಂದ ಕೂಡಿತ್ತು ಅಂತೇಳಿ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದು. ಇಲ್ಲ, ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ, ನಿಖರವಾಗಿರುತ್ತೆ ಅಂತ ನಿರ್ಧಾರವನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಗೋವಿಂದ ಕಾರಜೋಳ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಬಹಳ ಗೊಂದಲದ ಮಧ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಸಮಾಜದಲ್ಲಿ ಗೊಂದಲ, ಜಾತಿಗಳ ಮಧ್ಯದಲ್ಲಿ ಗೊಂದಲ, ಇವೆಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇದಕ್ಕೆಲ್ಲ ತೆರೆ ಎಳಿಲಿಕ್ಕೆ, ಇದಕ್ಕೆಲ್ಲ ಒಂದು ಅಂತ್ಯ ಕೊಡ್ಲಿಕ್ಕೋಸ್ಕರ ಇವತ್ತೇನು ಕೇಂದ್ರ ಸರ್ಕಾರ ಒಂದು ಸ್ಪಷ್ಟವಾಗಿ, ವೈಜ್ಞಾನಿಕವಾಗಿ, ಉತ್ತಮವಾಗಿ ಪ್ರತಿಯೊಂದು ವ್ಯಕ್ತಿನ, ಪ್ರತಿಯೊಂದು ಮನೆನ ಕಾನೂನುಬದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ಈ ಅಧಿಕಾರದ ಆಧಾರಿತವಾಗಿ ವ್ಯವಸ್ಥಿತವಾಗಿ ಈ ನಡೆಯುವಂಥದ್ದಾಗುತ್ತೆ. ಇದು ದೇಶದ ಜನತೆಯ ದೃಷ್ಟಿಯಿಂದ, ಬಡವರ ದೃಷ್ಟಿಯಿಂದ, ಹಿಂದುಳಿದ ಜನಾಂಗದ ದೃಷ್ಟಿಯಿಂದ ಇದೊಂದು ಐತಿಹಾಸಿಕ ನಿರ್ಣಯ. ಈ ನಿರ್ಣಯವನ್ನು ನಾನು ಸ್ವಾಗತಿಸ್ತೇನೆ.